तुम्ही पाहत आहे निपाणी न्यूज सौफेर घडामोडी। चिकोडी शहरातील बसव सर्कल येथे रास्ता रोको, विविध शेतकरी संघटनांनी केले आंदोलन। उसाला 3,500 रुपये प्रति टन दर मिळावा या मागणीसाठी आज सकाळपासून चिकोडी शहरातील बसव सर्कल येथे रास्ता रोको, विविध शेतकरी संघटनांनी करून आंदोलन केलं। शहरातील बसव सर्कल येथे सकाळी 11 वाजल्यापासून सायंकाळी 7 वाजेपर्यंत रास्ता रोको केला। दिवसभर चिकोडीतील महत्त्वाच्या या सर्कलमध्ये ठिय्या आंदोलन झाल्याने संपूर्ण वाहतूक ठप्प झाली होती। शेवटी सायंकाळी 7च्या दरम्यान आंदोलन मागे घेण्यात आले। उद्या सकाळी पुन्हा 9 वाजता चिकोडी येथील बसव सर्कलमध्ये शेतकरी संघटनेकडून आंदोलन सुरू राहणार आहे। यावेळी साखर कारखानदार व राज्य सरकारच्या विरोधात शेतकरी संघटनेच्या पदाधिकाऱ्यांनी संताप व्यक्त केला। शेजारच्या महाराष्ट्रातील साखर कारखान्यांनी चांगला दर दिला असताना कर्नाटकातील साखर कारखान्यांना 3,500 रुपये दर देण्यास काय अडचण आहे? शेतकरी आज अडचणीत असताना राज्य सरकारला मात्र आपल्या सत्तेचे पडले आहे। सरकारने त्वरितपणे योग्य दर जाहीर करण्याची मागणी केली। यावेळी चिकोडी तहसीलदार राजेश पुरले, DYSP गोपाळ कृष्ण गौंडर, CPI विश्वनाथ चौगुला, PSI बसकोंडा नेर्ली यांनी भेट देऊन शेतकऱ्यांची समजूत काढण्याचा प्रयत्न केला। स्वागत ಮಾಡ್ತೀವಿ। ಪ್ರಭಾಕರ್ ಕೋರೆ ಸಾಹೇಬ್ರೆ, ನೀ ಏನಾರ ವಯಸ್ಸಲ್ಲಿ ದೊಡ್ಡವರು ನಿಮಗೆ ಏನು ಅನ್ನಬಾರದು, ಆದ್ರೂ ಈ ಚಿಕ್ಕೋಡಿ ಭಾಗದಾಗ ದೊಡ್ಡ ಪ್ರಮಾಣಿಕಲೇ ಬೆಳೆದಂತವರು ಹಿರಿಯರು ಕಬ್ಬಿನ ಘೋಷಣೆ ಮಾಡಲ್ಲ, 2 ದಿನ ತನಕ ಚಳವಳಿ ಮಾಡ್ತಿರ್ತೇನೆ ದಿಮಾಕ್ ಮಾತು ಹೇಳ್ತಿರತ್ತ। ಆ ದಿಮಾಕ್ ಮಾತು ಏನಾರ ಹೇಳಿದ್ರೆ ಅಂದ್ರೆ ಮುಂದಿನ ದಿನಮಾನದೊಳಗೆ ಯಾವ ಪಾಪಿಗೆ ಹೋಗಿರೋ ನೀವ ತಿಳ್ಕೋಬೇಕು। ಹುಷಾರ್। ಪ್ರಕಾಶ್ ಹುಕ್ಕೇರಿ ಅವರೇ, ರೈತರ ಪರ ಈ ಭಾಗದ ಶಾಸಕರೇ, ದಯವಿಟ್ಟು ಈ ಭಾಗದ ಒಳ್ಳೆ ಶಾಸಕರು ನೀವು ಗಣೇಶ್ ಹುಕ್ಕೇರಿ ಅವರೇ, ಈ ಚಳವಳಿಗೆ ಬರ್ರಿ। ಕಾಂಗ್ರೆಸ್ ಅವರು ಬ್ಯಾಟ್ರಿ ಅದಾವು, ನೀವು ಕಾಂಗ್ರೆಸ್ ಪರ ಇರ್ತಾರ ಜನ ಬಿಲ್ ಘೋಷಣೆ ಮಾಡತ್ ಹೇಳ್ರಿ, ನಿಮ್ಮಲ್ಲಿ ವಿನಂತಿ ಕೈ ಮುಗಿದು ಕೇಳ್ಕೊತೀನಿ ನಾನು। ದಯವಿಟ್ಟು DM ಅವರೇ, ನೀವು ಬಿಜೆಪಿ ಶಾಸಕರು, ನೀವು DM ಅವರೇ ಬಿಜೆಪಿ ಶಾಸಕರು, ನಿಮ್ಮನ್ನು ಬಹಳ ಗೌರವದಿಂದ ನಿಮ್ಮನ್ನು ಗೌರವಿಸ್ತಾರೋ। ಬಿಜೆಪಿ ಪ್ಯಾಟ್ರಿ ಅವ್ರಿಗೆ ಹೇಳ್ರಿ, ಬಿಲ್ ಘೋಷಣೆ ಮಾಡ್ರಿ, ಬಿಜೆಪಿ ಎಲ್ಲಾರ ಮುಂದಿನ ದಿನಮಾನದಾಗ ಮನೆಗೆ ಹೋಗೈತೆ ಹೇಳ್ರಿ ಬಿಲ್ ಘೋಷಣೆ ಮಾಡಿದ್ರಕ। ಯಾಕೆ ಮಾತಾಡ್ತೀನಿ ಅಂದ್ರೆ ನಾ ಜನಪರ ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಿ, ಏನಾರ ಒಂದ್ ಬ್ಯಾಂಕಿನ ಇಲೆಕ್ಷನ್ ಬಂದೈತೆ ಅಂದ್ರ ವಸ್ತುವರಿ ಅವರು ಬರ್ತಾರೋ, ರಮೇಶ್ ಕತ್ತಿಗೆ ವಸ್ತುವರಿಗೆ ನೋಡ್ಬೇಕು। ಈಗ ಎಲ್ಲಾರು ಒಬ್ಬ ಜಗಳ ನಾ ಮುಂದೆ ತಿಳ್ಕೇಸಿ ಬ್ಯಾಟ್ರಿ ಬಿಲ್ ಘೋಷಣೆ ಮಾಡಕ್ ಪುಣ್ಯಾತ್ಮರೇ, ವಸ್ತುವರಿ ಅವ್ರೆ ನೀವರ ಮಾಡ್ರಿ, ಪುಣ್ಯ ಬರೋದು ನಿಮಗ। ರಮೇಶ್ ಕತ್ತಿ ಅವ್ರೆ, ಏನ್ ಇಲೆಕ್ಷನ್ ಸಡ್ ಹಾಕಿರ್ಲ ಅದೇ ತರ ಈಗ ಸಲ ಸಡ್ ಹಾಕಿಸಿದ್ದು ನಾನು ಕಬ್ಬಿನ ಬಿಲ್ ಘೋಷಣೆ ಮಾಡ್ದಂತ ಮಾಡ್ರಲ್ಲ, ನಿಮ್ಗೆ ಏನಾಗತ್ತೆ ಆಡಕತ್ತೆ? ವಸ್ತುವರಿ ಮಂತ್ರಿ ಅವರೇ, ಇಲ್ಲಿ ಮನೆ ಅಡ್ಡಾಡ್ರಲ್ಲ ಇಲೆಕ್ಷನ್ ಬಂದಾಗ ಹುಕ್ಕೇರಿ ಒಳಗ, ಬೇಡ ನಾವು ನಿಮ್ ತರ ಇರ್ತೀರಂಗಿರಲ್ಲ, ಈಗ ಬಿಲ್ ಘೋಷಣೆ ಮಾಡಿಬಿಡ್ರಲ್ಲ, ನಮ್ ಪ್ಯಾಟ್ರೇಜ್ ಇಟ್ಕೊಡ್ತೇವೆ, ನಿಮ್ಗೆ ಸ್ವಾಗತ ಮಾಡಂಗಿಲ್ಲ, ನಾವು ರೈತರು ಮನಸ್ಸಿನಾಗ ಇಟ್ಕೊಂಡಿರ್ತೀವ್ರಿ। ಪ್ರಭಾಕರ್ ಕೋರೆ ಸಾಹೇಬ್ರೆ, ನೀವು ಈ ಭಾಗದಾಗ 2 ಪ್ಯಾಟ್ರಿ ಮಾಲಕರಿದ್ರಿ, ಅಣ್ಣ ಗಲಾಟೆ ಮಾಡಬಾರ್ದು, ನಾವು ಗಲಾಟೆ ಮಾಡೋ ಸಂಘಟನೆದವರಲ್ಲ, ಗಾಂಧಿ ತತ್ವಲೆ ಗಾಂಧಿ ವಿಚಾರದಾಗ ಹೋರಾಟ ಮಾಡಿದವರು ಅಲ್ಲದ ಬಂದ್ರೆ ಎದಿಗೋದವರು, ಹುಷಾರಾಗಿರ್ಬೇಕು। ದಯವಿಟ್ಟು ನಾವು ರೈತರು ಅಂತ ಶಾಂತವಾಗಿರ್ಬೇಕು। ಯಾಕೆ ಮಾತಾಡತ್ತೇನೆ ಅಂದ್ರೆ ನೋಡ್ರಿ, ತಿಳ್ಕೊಳ್ರಿ, ನನ್ನ ರೈತ ಬಂಧುಗಳು ನಿಂತವ್ರು ತಿಳ್ಕೊಳ್ರಿ, ನಾ ಹಂಗ ನೀ ಹಿಂಗ ಅಂತನ್ನುವಂತವ್ರು ರೈತರ ಸಮಸ್ಯೆ ಬಂದಾಗ 1 ಕೆಜಿಗೆ 50 ಪೈಸೆ ಹೆಚ್ಚು ಮಾಡ್ರಿ ಅಂತೇಳಿ ಬಂದಾಗ ಯಾರ ರಮೇಶ್ ಕತ್ತಿನೂ ಮಾತಾಡವಲ್ಲ, ಈ ವಸ್ತುವರಿ ಮಂತ್ರಿನೂ ಮಾತಾಡವಲ್ಲ, ಪ್ರಭಾಕರ್ ಕೋರೆನೂ ಮಾತಾಡವಲ್ಲ, ಯಾ ಜೊಲ್ಲೆನೂ ಮಾತಾಡವಲ್ಲ। ಎಂತ ನಾಟಕ ಕಂಪನಿ ಐತ್ ನೋಡ್ರಿ,
ಚುನಾವಣೆ ಪತ್ ಬಂದ್ರೆ 500 ರೂಪಾಯಿ ಕೊಟ್ರೆ ಓಟ್ ಹಾಕ್ತಾರೆ ತಿಳ್ಕೊಂಡ್ರಿ ಪುಣ್ಯಾತ್ಮರೇ ಅವರು. ಜಲ್ಲೆ ಅವರೇ ಏನ್ ಓಡಾಡ್ತಿರ್ಲ, ದಯವಿಟ್ಟು ನಿಪಾಣಿ ಭಾಗದಾಗೆಲ್ಲ ಕಬ್ಬು ಬೆಳೆ ಅಂತವ್ರ ನಿಮ್ದು ಒಂದು ಕಾರ್ಖಾನೆ ಐತಿ, 3,000 ಐತಿ. ಯಾರ್ದವನ್ರಿ 2 ಕಾರ್ಖಾನೆ ಇದಾವ, ನೀವರ 3,500 ರೂಪಾಯಿ ಘೋಷಣೆ ಮಾಡ್ಬಿಡ್ರಿ. ಪುಣ್ಯ ಬರ್ತೈತಿ ನಿಮ್ಗ. ಮುಂದಿನ ದಿನಮಾನಗಳಲ್ಲಿ ನೀವೇನೋ ಮಂದಿಗೆ ಬೇಕಾಗಿರ್ಬೇಕ, ಆದ್ರೆ ನಿಮ್ಮನ್ನ ಮನೆಗೆ ಕಳಿಸ್ತಾರೋ, ಜನ ಮನೆಗೆ ಕಳಿಸ್ತಾರೋ ಹೇಳಬೇಡ್ರಿ, ಹೇಳಬೇಕು. ದಯವಿಟ್ಟ ಇನ್ನೂ ಬಾಳ್ ಮಾತಾಡ್ಬೇಕಾಗೈತಿ, ಇನ್ನೂ ಜನ ಇರ್ತಾರೋ. ನಾವಂತೂ 10 ಮಟ್ಟ ಸರ್ಕಲ್ ಬಿಟ್ಟು ಆಗಂಗಿಲ್ಲಲ್ರಿ, ಆಗಲೂ ಬೇಡ. ಏನಾಕತಿ ನಾಳಿನ ತೀರ್ಮಾನ ನೋಡ್ಕೊಳ್ಳೋಣ. ಇಂದು 10 ಮನ ಕೊಡುವ ಎಲ್ಲಾ ಬ್ಯಾಟ್ರಿ ಮಾಲೀಕರು, ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡ ರೈತರೇನು ಬಾಳ ಕೇಳತ್ತಿಲ್ಲ. ಇಲ್ಲೇ ಮಹಾರಾಷ್ಟ್ರದಾಗ 3,500 3,400 ಕೊಡತ್ತಾರೋ, ಅದೇ ಲೆವೆಲ್ ಕೇಳತ್ತಾರೋ. ನಾವು ಬಿಲ್ ಘೋಷಣೆ ಮಾಡ್ಬೇಕಂತ ಏನಾರ ಬಿಲ್ ಘೋಷಣೆ ಮಾಡ್ರೆ ಸ್ವಾಗತ ಮಾಡ್ತೀವಿ. ಮುಂದಿನ ದಿನಮಾನಗಳ ಗುರ್ಲಾಪುರ ಬಿಟ್ಟು ಚಿಕ್ಕೋಡಿ ಬಂದೈತಿ ಚಳವಳಿ. ಹಿಂಗ ಸೆಟಪ್ ಮಾಡ್ಕೋತ ಯಾವೇ ಕೊಕ್ಕತಿ, ಯಾವೇ ಕಬ್ಜ ತೋಟಿವ ರೈತು. ದಿಲ್ಲಿ ಮಾದರಿ ಒಳಗ ಮೋದಿ ಅವರು ರೈತ ವಿರೋಧಿ ಕಾನೂನು ತಂದಾಗ ದಿಲ್ಲಿ ಒಳಗೆ ಯಾವ ತರ ಚಳವಳಿ ನಡೀತದ, ಅದೇ ಚಳವಳಿ ಚೂನಪ್ಪ ಪೂಜಾರಿ ಅವರು ನಮ್ಮ ಪಡಸಲಗಿ ಗುರುಗಳು ನೇತೃತ್ವದೊಳಗ अरे नमणे चळवळी केल्यामुळे बातम्या अपडेट तुमच्यापर्यंत लवकर पोहोचतील.